ಶುಕ್ರವಾರ ಸ್ವಾತಿ ನಕ್ಷತ್ರ. ಈ ದಿನದ ದ್ವಾದಶ ರಾಶಿಗಳ ಫಲಾಫಲ ತಿಳಿಯೋಣ ಬನ್ನಿ. ಮೇಷರಾಶಿಗೆ ಇವತ್ತು ಅವಿವಾಹಿತರಿಗೆ ವಿವಾಹ ನಿಶ್ಚಯವಾದಂತಹ ಒಂದು ವಿಶೇಷ ದಿನ ಆಗಿದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಯಶಸ್ಸು ಸಿಗ್ತದೆ. ಹೆಣ್ಣು ಮಕ್ಕಳಿಗೆ ವಾಹನ ಖರೀದಿ ಮಾಡಲಿಕ್ಕೆ ಶುಭ ದಿನ ಆಗಿದೆ. ಕಾರ್ಪೆಂಟ್ ಕೆಲಸಗಾರರಿಗೆ ಇವತ್ತು ಅತ್ಯಂತ ಲಾಭದಾಯಕ ದಿನ ಆಗಿದೆ. ಇವತ್ತು ದಿನ ಚಾಕು, ಕತ್ರಿ, ಸೂಜಿ ಈ ರೀತಿ ವಸ್ತುಗಳಿಂದ ತೊಂದರೆ ಆಗ್ತದೆ, ಎಚ್ಚರಿಕೆ ವಹಿಸಬೇಕು. ಬಿಳಿ ಬಣ್ಣದ ವಸ್ತ್ರದಿಂದ ಇವತ್ತು ಶುಭ ಫಲವನ್ನು ಹೊಂದಬಹುದು. ಈ ದಿನದ ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 1. ವೃಷಭ ರಾಶಿಗೆ ಇವತ್ತು ಹಣದ ವಿಚಾರಕ್ಕೆ ಯೋಚನೆ ಮಾಡಿ ಆರೋಗ್ಯದಲ್ಲಿ ತೊಂದರೆ ಆಗ್ತದೆ. ಚೀಟಿ ವಿಚಾರದಲ್ಲಿ ಮೋಸ ಆಗುವಂತಹ ಸಂಭವ ಇದೆ, ಎಚ್ಚರಿಕೆ ವಹಿಸಬೇಕು. ಪ್ರಯಾಣದಿಂದ ಮನಸ್ತಾಪ ಆಗ್ತದೆ. ವ್ಯಾಪಾರದಲ್ಲಿ ಲಾಸ್ ಆಗುವಂತಹ ಸನ್ನಿವೇಶ ಬರ್ತದೆ, ಎಚ್ಚರಿಕೆ ವಹಿಸಬೇಕು. ಮಾಂಸಾಹಾರ ಸೇವನೆಯಿಂದ ಇವತ್ತು ತೊಂದರೆ ಆಗೋದ್ರಿಂದ ಇವತ್ತು ಯಾರು ಸಹ ಮಾಂಸಾಹಾರನ ಸೇವಿಸಬಾರದು. ನೀಲಿ ಬಣ್ಣದ ವಸ್ತ್ರದಿಂದ ಶುಭ ಫಲವನ್ನು ಹೊಂದಬಹುದು. ಇವತ್ತಿನ ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 4. ಮಿಥುನ ರಾಶಿಗೆ ಇದರ ಕೆಲಸ ಕಾರ್ಯದಲ್ಲಿ ಸುತ್ತಾಟ, ಕಟ್ಟಿರುವ ಮನೆಯನ್ನ ಖರೀದಿ ಮಾಡಲಿಕ್ಕೆ ಶುಭ ದಿನ. ತಾಯಿಯಿಂದ ಹಣದ ಸಹಾಯ ಸಿಗ್ತದೆ. ಕುತ್ತಿಗೆ ಭಾಗದಲ್ಲಿ ನೋವು ಬರುವ ಸಂಭವ ಇದೆ, ಎಚ್ಚರಿಕೆ ವಹಿಸಬೇಕು. ಬ್ಯಾಂಕ್ ಕೆಲಸಗಾರರಿಗೆ ಇವತ್ತು ಶುಭ ದಿನ. ಈ ದಿನ ತಿಳಿ ಹಸಿರು ಬಣ್ಣದ ವಸ್ತ್ರ ಧರಿಸೋದ್ರಿಂದ ಶುಭ ಫಲವನ್ನು ಹೊಂದಬಹುದು. ಇವತ್ತಿನ ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 1. ಕಟಕ ರಾಶಿಯವರಿಗೆ ಈ ದಿನ ಕೆಂಪು ಬಣ್ಣದ ವಾಹನದಲ್ಲಿ ಪ್ರಯಾಣ ಮಾಡೋದ್ರಿಂದ ತೊಂದರೆ ಆಗ್ತದೆ, ಸ್ವಲ್ಪ ಎಚ್ಚರಿಕೆ ವಹಿಸಿ. ಅಣ್ಣ ತಮ್ಮಂದಿರ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ. ಈ ದಿನ ಒಡವೆ ಅಡ ಇಟ್ಟು ಯಾರು ಸಹ ಹಣ ತಗೋಬಾರದು. ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಆರೋಗ್ಯದಲ್ಲಿ ತೊಂದರೆ ಆಗ್ತದೆ, ಎಚ್ಚರಿಕೆ ವಹಿಸಬೇಕು. ಪ್ಲಾಸ್ಟಿಕ್ ವ್ಯಾಪಾರಿಗಳಿಗೆ ಇವತ್ತು ಶುಭ ದಿನ. ಹಾಲು ಮೊಸರನ್ನ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸೋದ್ರಿಂದ ಶುಭವಾಗ್ತದೆ. ಇವತ್ತಿನ ಶುಭ ಸಂಖ್ಯೆ ಬಂದು 4, ಅಶುಭ ಸಂಖ್ಯೆ ಬಂದು 5. ಸಿಂಹರಾಶಿಗೆ ಇವತ್ತು ವಾಹನದಿಂದ ಲಾಭ, ಹೊಸ ಬಟ್ಟೆ ಖರೀದಿಗೆ ಶುಭ ದಿನ. ಹಣ ಹೂಡಿಕೆ ಮಾಡಲಿಕ್ಕೆ ಶುಭ ದಿನ. ಅಕ್ಕಪಕ್ಕದ ಮನೆಯವರಿಂದ ಕಿರಿಕಿರಿ ಉಂಟಾಗ್ತದೆ, ಎಚ್ಚರಿಕೆ ವಹಿಸಬೇಕು. ವಿದ್ಯಾರ್ಥಿಗಳಿಗೆ ವಾಹನ ಭಯ ಇದೆ. ಕುಂಬಳಕಾಯಿನ ದಾನ ಮಾಡೋದ್ರಿಂದ ಇವತ್ತು ದೋಷ ಪರಿಹಾರ ಮಾಡ್ಕೋಬಹುದು. ಇವತ್ತಿನ ಶುಭ ಸಂಖ್ಯೆ ಬಂದು 4, ಅಶುಭ ಸಂಖ್ಯೆ ಬಂದು 6. ಕನ್ಯಾ ರಾಶಿಯವರು ಇವತ್ತು ತಾಯಿ ಆರೋಗ್ಯದಲ್ಲಿ ತೊಂದರೆ ಆಗ್ತದೆ, ಎಚ್ಚರಿಕೆ ವಹಿಸಬೇಕು. ಸ್ನೇಹಿತರಿಗೆ ಯಾರು ಸಹ ವಾಹನವನ್ನು ಕೊಡಬಾರದು, ಕೊಟ್ರೆ ಸ್ವಲ್ಪ ತೊಂದರೆ ಆಗ್ತದೆ. ಪೊಲೀಸ್ ಕೆಲಸದವರಿಗೆ ಶುಭ ದಿನ. ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಇವತ್ತು ಅಶುಭ ದಿನ ಆಗಿದೆ. ದೂರ ಪ್ರಯಾಣ ಮಾಡಬಾರದು. ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಇವತ್ತಿನ ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 8. ಇವತ್ತಿನ ದಿನ ಬೆಲ್ಲದ ದೀಪವನ್ನ ಹಚ್ಚೋದ್ರಿಂದ ಎಲ್ಲ ರೀತಿ ದೋಷಗಳು ಪರಿಹಾರ ಆಗ್ತದೆ. ತುಲಾರಾಶಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಶುಭ ದಿನ ಆಗಿದೆ. ವಿವಾಹ ಸಂಬಂಧ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗ್ತದೆ. ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗ್ತದೆ. ಹಣ್ಣಿನ ವ್ಯಾಪಾರಿಗಳಿಗೆ ಇವತ್ತು ಶುಭ ದಿನ ಆಗಿದೆ. ಇವತ್ತಿನ ಶುಭ ಸಂಖ್ಯೆ ಬಂದು 1, ಅಶುಭ ಸಂಖ್ಯೆ ಬಂದು 4. ಇವತ್ತಿನ ದಿನ ಬೇವಿನ ಮರಕ್ಕೆ ಪೂಜೆ ಮಾಡೋದ್ರಿಂದ ಎಲ್ಲ ರೀತಿಯ ದೋಷಗಳು ಪರಿಹಾರ ಆಗ್ತದೆ. ವೃಶ್ಚಿಕ ರಾಶಿ ಇವತ್ತು ಸರ್ಕಾರಿ ಕೆಲಸದಲ್ಲಿ ಲಾಭ, ಮನೆಗೆ ಸಂಬಂಧಿಗಳು ಬರತಕ್ಕಂತಹ ಒಂದು ಶುಭ ದಿನ ಆಗಿದೆ. ಕಾಲು ಜಾರಿ ಬೀಳುವಂತಹ ಸಂಭವ ಇದೆ, ಎಚ್ಚರಿಕೆ ವಹಿಸಬೇಕು. ಪುಸ್ತಕ ಖರೀದಿ ಮಾಡಲಿಕ್ಕೆ ಇವತ್ತು ಶುಭ ದಿನ. ಹಣದ ವಿಷಯದಲ್ಲಿ ಇವತ್ತು ಎಲ್ಲಾ ರೀತಿ ಲಾಭ ಆಗ್ತದೆ. ಇವತ್ತು ತುಂಬೆ ಹೂವಿನಿಂದ ಶಿವನ ಪೂಜೆ ಮಾಡೋದ್ರಿಂದ ಎಲ್ಲ ರೀತಿಯ ದೋಷಗಳು ಪರಿಹಾರ ಆಗ್ತದೆ. ಇವತ್ತಿನ ಶುಭ ಸಂಖ್ಯೆ ಬಂದು 1, ಅಶುಭ ಸಂಖ್ಯೆ ಬಂದು 6. ಧನುಸ್ಸು ರಾಶಿ ಇವತ್ತು ಬ್ಯಾಂಕಿನ ಕೆಲಸಗಳು ಆಗ್ತವೆ. ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು, ಏರುಪೇರಾಗ್ತದೆ. ಮನೆಯ ಕೆಲಸದಿಂದ ತೊಂದರೆ ಆಗ್ತದೆ. ಹೊಲ ಗದ್ದೆಗಳ ಖರೀದಿಗೆ ಇವತ್ತು ಶುಭ ದಿನ. ಕ್ರೀಡಾಪಟುಗಳಿಗೆ ಯಶಸ್ಸು ಅವಕಾಶ ಇವತ್ತು ಸಿಗ್ತದೆ. ಇವತ್ತಿನ ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 5. ಮಕರ ರಾಶಿಗೆ ಇವತ್ತು ಅಧಿಕ ಹಣ ಖರ್ಚಾಗುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು. ನಂಬಿದವರಿಂದ ಮೋಸವಾಗುವಂತಹ ಸಂಭವ ಇರ್ತದೆ. ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವವರಿಗೆ ಇವತ್ತು ಶುಭ ದಿನ. ಅಪರಾಧಗಳಿಗೆ ಜೈಲು ವಾಸದ ಭಯ ಇವತ್ತು ಕಾಡ್ತದೆ. ಇವತ್ತು ದುರ್ಗಾ ಪೂಜೆ ಮಾಡೋದ್ರಿಂದ ಎಲ್ಲ ರೀತಿ ದೋಷ ಪರಿಹಾರ ಆಗುತ್ತೆ. ಇವತ್ತಿನ ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 2.
ಕುಂಭರಾಶಿಗೆ ಇವತ್ತು ವಿಕಲಚೇತನರಿಗೆ ಸರ್ಕಾರದಿಂದ ಸಹಾಯ ಸಿಗ್ತದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಲಾಭ ಆಗ್ತದೆ. ಸೋಮಾರಿತನದಿಂದ ನಷ್ಟ ಆಗುವಂತಹ ಸಂಭವ. ಯಾರು ಸಹ ಸೋಮಾರಿತನ ಜಾಸ್ತಿ ಮಾಡಬಾರದು. ಆಪರೇಷನ್ ಮಾಡಿಸುವವರಿಗೆ ಇವತ್ತು ಶುಭ ದಿನ. ಮೀನು ಮಾರಾಟಗಾರರಿಗೆ ಇವತ್ತು ಎಲ್ಲಾ ರೀತಿ ಲಾಭ ಸಿಗ್ತದೆ. ಇವತ್ತಿನ ಶುಭ ಸಂಖ್ಯೆ ಬಂದು 4, ಅಶುಭ ಸಂಖ್ಯೆ ಬಂದು 9. ಮೀನರಾಶಿಗೆ ಇವತ್ತು ಬಂಧು ಮಿತ್ರರ ಮರಣದ ಭಯ ಕಾಡ್ತದೆ. ಸ್ನೇಹಿತರೊಂದಿಗೆ ಸ್ತ್ರೀ ವಿಚಾರಕ್ಕೆ ಕಲಹ ಆಗ್ತದೆ. ಗುಪ್ತಾಂಗ ರೋಗದಿಂದ ತೊಂದರೆ ಆಗ್ತದೆ, ಎಚ್ಚರಿಕೆ ವಹಿಸಬೇಕು. ಜ್ಯೂಸ್ ತಂಪು ಪಾನೀಯ ವ್ಯಾಪಾರಿಗಳಿಗೆ ಇವತ್ತು ಶುಭ ದಿನ. ಇವತ್ತಿನ ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 2.